ಸಿನಿಮಾ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇಂಟರ್ವಲ್ವರೆಗೂ ಒಂದು ಟ್ವಿಸ್ಟ್ ಆದರೆ ಮೂವಿದು ಇಂಟರ್ವಲ್ ಆದಮೇಲೆ ಒಂದು ವಿಭಿನ್ನ ಥರ ಮೂವಿ ಹೋಗುತ್ತೆ. ಸೊ ಟ್ವಿಸ್ಟ್ಗಳು ರಿವೀಲ್ ಆಗೋ ರೀತಿ, ಅನಿರುದ್ಧ್ ಅವ್ರ ಎಂಟ್ರಿ ಮತ್ತು ಅವ್ರ ಅಬ್ನಾರ್ಮಲ್ ಕ್ಯಾರೆಕ್ಟ್ರಲ್ಲಿ ಅವರು ತೋರಿಸ್ಕೊಂಡಿರೋ ಅಂಥ ಒಂದು ಎಕ್ಸಲೆಂಟ್ ಶೇಡ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಸ್ಪೆಕ್ಟ್ರು ಅಂತ, ಬಟ್ ಅವರು ಏನಿದೆ ಪಾತ್ರ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ಎಕ್ಸಲೆಂಟ್ ಆಗಿದೆ ಮೂವಿ. ಹಾಡುಗಳು ಚೆನ್ನಾಗಿದೆ, ಲೈಕ್ ಮ್ಯೂಸಿಕ್ ಈಸ್ ವೆರಿ ಗುಡ್. ಇಲ್ಲ, ನನಗೂ ನಮ್ಮ ಮಿಸ್ಸಸ್ ಹೇಳಿದಂಗೆ ಎಲ್ಲ ಸೂಪರ್ ಆಗಿದೆ ಮೂವಿ. ಮಾತ್ರ ಎಲ್ಲೂ ಬೋರ್ ಆಗಿಲ್ಲ. ಆ್ಯಕ್ಚುಲಿ ನಾವು ಊಹೆ ಮಾಡಿರಲಿಲ್ಲ ಇಷ್ಟು ಹಿಟ್ಟಾಗ್ತದೆ ಮೂವಿ ಅಂದ್ಬಿಟ್ಟು. ಡೆಫಿನೆಟ್ ಹಿಟ್ಟಾಗ್ತದೆ. ಇನ್ನೂ ಜನರಿಗೆ ಯಾರೂ ಗೊತ್ತಿಲ್ಲ. 100% ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಲ್ಲ ನಾಳೆ ಇನ್ನೂ ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಈ ಪಿಕ್ಚರ್ ಎಷ್ಟು ಸಕ್ಸಸ್ ಆಗಿದೆ ಅಂದ್ಬಿಟ್ಟು. ಖಂಡಿತವಾಗ್ಲೂ ಪಿಕ್ಚರ್ ಸೂಪರು. ನಾವು ಊಹೆ ಮಾಡಿರಲಿಲ್ಲ ರಾಜೀವ್ ಶೆಟ್ಟಿ ಇನ್ಸ್ಪೆಕ್ಟರ್ ರೋಲ್ದಲ್ಲಿ ಈ ಒಂದು ಆ್ಯಕ್ಟಿಂಗ್ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು. ಅವ್ರಿಗೆ ಎಕ್ದಮ್ ನ್ಯಾಚುರಲ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಇನ್ನು ಅನಿರುದ್ಧ್ ಭಟ್ ವಿಲನ್ ಪಾತ್ರ ಏನು ಮಾಡಿದಾರಲ್ಲ, ಅವ್ರೂ ಸಹ ಸಖತ್ತಾಗಿದೆ. ಆಲ್ಮೋಸ್ಟ್ ಇದರ ಮೂವಿದಲ್ಲಿ ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್. ಫುಲ್ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಯಾರು ಮೋಸ ಮಾಡಿದ್ರು ದೇವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ. ಪಾರ್ಟ್ 2 ಒಳ್ಳೆ ಸಸ್ಪೆನ್ಸ್, ತುಂಬ ಸಸ್ಪೆನ್ಸ್ ಇದೆ, ತುಂಬ ಚೆನ್ನಾಗಿದೆ. ಪಾರ್ಟ್ 2 ಬರುತ್ತೆ, ನೆಕ್ಸ್ಟ್ ನೋಡೋಣ. ಚೆನ್ನಾಗಿದೆ ಬ್ರೋ. ಆನೆಸ್ಟ್ಲಿ ಫಸ್ಟ್ ಹಾಫ್ ಸ್ವಲ್ಪ ನನಗೆ ಲೈಕ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇನ್ನೂ ಏನು ಸ್ಟಾರ್ಟ್ ಆಗಿಲ್ವಲ್ಲ, ಯಾಕೆ ಏನೋ ಒಂದು ಕತೆ ಸಿಗಲಿಲ್ವಲ್ಲ ಇದರಲ್ಲಿ ಅಂತ. ಸೊ ಇಂಟರ್ವಲ್ ಆದಮೇಲೆ ತುಂಬಾ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಅದಕ್ಕೆ ಏನೇನು ಸ್ಟೋರಿಲಿ ಏನೇನು ಲೈಕ್ ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ಏನೇನು ಇಶ್ಯೂ ಇತ್ತು ಅಂದರೆ ಲೈಕ್ ಯಾವುದಕ್ಕೆ ಆನ್ಸರ್ ಬೇಕಿದ್ದು ಎಲ್ಲನೂ ಸೆಕೆಂಡ್ ಹಾಫಲ್ಲಿ ನೀಟಾಗಿ ತೋರಿಸಿದ್ದಾರೆ. ಮೇಕಿಂಗ್ ಅಂತೂ ಅಲ್ಟಿಮೇಟ್ ರಿಚ್ ಆಗಿದೆ. ಸಾಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಟಿಮೇಟ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ಏನು ನಮಗೆ ಆನ್ಸರ್ ಸಿಗಲ್ಲ, ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಸೆಕೆಂಡ್ ಹಾಫಿಗೆ ಬಂದಮೇಲೆ ನೀಟಾಗಿ ನಮ್ಗೆ ಅದರಲ್ಲಿ ಏನೇನು ಎಲ್ಲೆಲ್ಲಿ ಸಸ್ಪೆನ್ಸ್, ಅದಕ್ಕೇನು ಆನ್ಸರ್ ಬೇಕಿತ್ತು ಎಲ್ಲ ಅಲ್ಲಿದೆ. ಹಾರರ್ ಕಂಟೆಂಟ್ ಇದೆ ಅಂದರೆ ಹಾರರ್ ಇದೆ, ಪಕ್ರ ಮಾಡೋದಕ್ಕೆ ಹಾರರ್ ಕಂಟೆಂಟ್ ಇರೋದಷ್ಟೇ. ಬಟ್ ಸ್ಟೋರಿ ವೈಸು ತುಂಬ ಬೇರೆ ಥರ ಚೆನ್ನಾಗಿದೆ. ಹಿಸ್ಟೋರಿಕಲ್ ಒಂದು ಮಿಸ್ಟ್ರಿ ಇರೋ ಅಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಪಕ್ಕ ಆಡಿಯನ್ಸ್ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಅದು ಅಪ್ಗ್ರೇಡೆಡ್ ವರ್ಷನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಸಗರ ಬಂದಿದೆ ಆ್ಯಕ್ಚುಲಿ ವರ್ಷನ್ಗಿನ್ನ ನಮ್ಮ ಡಿ ಬಾಸ್ ಸಾಂಗು ಎಕ್ಸಾಕ್ಟ್ಲಿ. ಅವ್ರಿಲ್ಲ ಅಂದ್ರೂ ಥಿಯೇಟ್ರಲ್ಲಿ ಅವ್ರ ಸಾಂಗ್ ಓಡ್ತಾ ಇದೆ, ಅದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ರೀಕ್ರಿಯೇಟ್ ಮಾಡಿರೋದಕ್ಕೆ ನಮ್ಮ ಅರುಣ್ ಬ್ರೋಗೆ ತುಂಬ ಥ್ಯಾಂಕ್ಸ್. ಹೊಸಬ್ರ ಥರ ಇಲ್ಲ ಆ್ಯಕ್ಚುಲಿ. ಅದು ಐ ಥಿಂಕ್ ಬ್ಲಡ್ ಅನಿಸುತ್ತೆ ಅಶ್ವಿನಿದು. ಸೊ ಅವ್ರದ್ದೇನು ಹೊಸ ಥರ ಏನು ಅನಿಸ್ಲಿಲ್ಲ. ಲೈಕ್ ಅಂದರೆ ತುಂಬ ನ್ಯಾಚುರಲ್ ಆಗಿ ತುಂಬ ಕೂಲಾಗಿ ಮಾಡಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ. ಏನಿಲ್ಲ, ತುಂಬ ಬ್ಲ್ಯಾಂಕ್ ಆಗಿ ಬನ್ನಿ, ಅದು ಲಾಸ್ಟಿಗೆ ಸುಳ್ಳಾಗುತ್ತೆ ಅಷ್ಟೇ. ಆ್ಯಕ್ಚುಲಿ ಬ್ಲ್ಯಾಂಕ್ ಆಗಿ ಬಂದ್ರೆ ತುಂಬ ಒಳ್ಳೆಯದು. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ಹಾಫ್ ನನಗೇನು ಅರ್ಥನೇ ಆಗಲಿಲ್ಲ. ಸೊ ಸೆಕೆಂಡ್ ಹಾಫಲ್ಲಿ ಎಲ್ಲೆಲ್ಲಿ ಏನೇನು ಲಿಂಕ್ ಇದ್ದು ಅದು ಎಲ್ಲ ನೀಟಾಗಿ ಗೊತ್ತಾಗಿದೆ. ಸೊ ಅದು ತುಂಬಾ ಖುಷಿ ಆಗೋದು. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಬೆಳಿಬೇಕು. ಪಕ್ಕದಲ್ಲೇ ಇನ್ನೊಂದು ಸಿನಿಮಾ ಇದೆ, ನೆಕ್ಸ್ಟ್ ಇವಾಗ ಅಲ್ಲಿ ಹೋಗಬೇಕು ಖಂಡಿತ. ಓವರಾಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕಥೆ ಎಲ್ಲ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ಓವರಾಲ್ ಕತೆ ತುಂಬ ಚೆನ್ನಾಗಿದೆ. ಆಮೇಲೆ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ. ಆ್ಯಕ್ಟಿಂಗು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಓವರಾಲ್.